ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಪಂಚಾಯತಿ ಕಟ್ಟೆಗೆ ಎಲ್ಲರೂ ಸಹ ಈ ಕಡೆ ಗಂಗ ಮತ್ತೆ ಸೇರಿಸಿರ್ಬೇಕಾದ್ರೆ ಎಲ್ಲರೂ ನಮಸ್ಕಾರ ಮಾಡಿ ಪಂಚಾಯತಿ ಕಟ್ಟೆಗೆ ಕೂತ್ಕೋತಾರೆ. ಎಲ್ಲಿ ಗಂಗವ್ವ, ಇನ್ನೂ ಶಂಕರ ಬಂದಿಲ್ಲ ಅಂತ ಕೇಳಬೇಕಾದ್ರೆ ಬರ್ತಾರೆ ಇನ್ನೇನು ಅಂತ ಹೇಳ್ತಾ ಇರ್ತಾಳೆ. ಅಲ್ಲ, ಯಾವತ್ತೂ ಸಹ ಅವನು ತಡ ಮಾಡಲ್ಲ, ನಮಗಿನ ಮುಂಚೆ ಅವನೇ ಇರ್ತಾನೆ. ಅಂಥದ್ರಲ್ಲಿ ಏನಾದರೂ ಕೆಲಸ ಇತ್ತ ಗಂಗವ್ವ, ಬೇಗ ಫೋನ್ ಮಾಡು ಅಂತ ಅಂದಾಗ ಇನ್ನೇನು ಸ್ವಲ್ಪ ಹೊತ್ತು ಬಂದುಬಿಡ್ತಾರೆ. ಫೋನ್ ಮಾಡ್ತೀನಿ ಮುಖಂಡರೆ ಅಂತ ಶಂಕರನ್ಗೆ ಫೋನ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿಜಯ್ ಮತ್ತು ಪಾರ್ವತಿ ಇವರಿಬ್ಬರಿಗೂ ಸಹ ಆರತಿ ಮಾಡಿ ಕಳಿಸ್ತಾ ಇರ್ತಾರೆ. ಏನಕ್ಕವ ನನಗೆ ಆರತಿ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ನಿನಗೆಲ್ಲ ಕಂಡ್ಲ ನಾನು ಸೊಸೆ ಮುದ್ದುಗೆ ಆರತಿ ಮಾಡ್ತಾ ಇದ್ದೀನಿ ಅಂತ ಆರತಿ ಮಾಡಿ ಈ ಕಡೆ ಪಂಚಾಯತಿ ಕಟ್ಟೆಗೆ ಪಾರ್ವತಿ ಕಳ್ಸೋಕ್ಕೆ ರೆಡಿ ಆಗ್ತಿರ್ತಾಳೆ. ಹಾಗೆ ಅಷ್ಟೊತ್ತಿಗೆ ಭೂವಿ ಕೇಳ್ತಾ ಇರ್ತಾಳೆ, ಎಕ್ಸ್ಕ್ಯೂಸ್ ಮೀ ಪಾರು, ಏನು ನಮ್ಮ ಅಮ್ಮನ್ನ ಮುದ್ದು ಸೊಸೆ ಅಂತ ಕರಿತಿದೆಯಲ್ಲ, ಹಂಗಾದ್ರೆ ಸೊಸೆ ಅಂತಂದರೆ ಯಾರು? ಸೊಸೆ ಅಂದರೆ ಡಾಟರ್ ಇಂದ್ಲ, ನಾನು ಬುಕ್ಸಲ್ಲಿ ಓದಿದ್ದೆ, ನೀವೇನಕ್ಕೆ ನಮ್ಮ ಅಮ್ಮನ ಆ ರೀತಿ ಕರಿತಿದ್ದೀರಾ ಅಂತ ಅಂದಾಗ ಪಾರ್ಗೂ ತುಂಬ ಟೆನ್ಷನ್ ಆಗ್ತಿರುತ್ತೆ. ಹಾಗೆ ಎಲ್ಲರೂ ಆಶ್ಚರ್ಯದಿಂದ ಭೂವಿ ಮುಖನ ನೋಡ್ತಾ ಇರ್ತಾರೆ. ಆಗ ಗೌರಿ ಹೇಳ್ತಿರ್ತಾಳೆ, ನೋಡು ಪುಟಾಣಿ, ಈ ಥರ ಎಲ್ಲ ಮಾತಾಡಬಾರ್ದು, ಈ ಥರ ಎಲ್ಲ ದೊಡ್ಡವ್ರ ಹತ್ರ ಕ್ವಶನ್ ಕೇಳಬಾರ್ದು ಆಯಿತಾ. ಲೈಫ್ ಲಾಂಗು ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಕೈ ಹಿಡ್ದವ್ರೆ ಇವಾಗ ಇಲ್ಲ, ಎಲ್ಲ ಸಂಬಂಧಗಳು ಸಹ ಮುರಿದೋಗ್ಬಿಟ್ಟಿದ್ದಾವೆ. ಈಗ ಆ ಸಂಬಂಧದ ಬಗ್ಗೆ ತಿಳ್ಕೊಂಡು ಏನು ಪ್ರಯೋಜನ, ಬಿಟ್ಬಿಡು ಪುಟ ಅಂತ ಅನ್ಬೇಕಾದ್ರೆ ಏನು ಹೇಳ್ತಿದ್ದೀರಮ್ಮ, ನನಗೊಂದು ಅರ್ಥ ಆಗ್ತಿಲ್ಲ. ಕೈ ಹಿಡ್ದು ಜೊತೆಗಿರ್ತೀನಿ ಅಂತ ಅಂದರೆ ಬ್ಯಾಡ್ ಬಾಯ್ ಈಗ ಕೈ ಇಟ್ಕೊಂಡಾರಲ್ಲ ಆ ರೀತಿನ ಅಂತ ಕೇಳಬೇಕಾದ್ರೆ ಶಂಕರ ಗೌರಿ ಇಬ್ಬರು ಸಹ ಒಬ್ರ ಮುಖ ಒಬ್ರನ್ನ ನೋಡ್ತಾ ಇರ್ತಾರೆ. ಆಗ ಪಾರು ಹೇಳ್ತಾ ಇರ್ತಾಳೆ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ, ನೀನು ತಲೆ ಕೆಡಿಸ್ಕೊಬೇಡ ಗೌರವ ಅಂತ ಅನ್ಬೇಕಾದ್ರೆ, ಅಯ್ಯೋ ನನಗೆ ಆನ್ಸರೇ ಸಿಗ್ತಿಲ್ಲ, ಏನು ಮಾತಾಡ್ತಿದ್ದೀರ ಒಂದು ಅರ್ಥ ಆಗ್ತಿಲ್ಲ ಅಂತ ಈ ಕಡೆ ಭುವಿ ಮತ್ತೆ ಕೇಳ್ತಿರ್ಬೇಕಾದ್ರೆ, ಟೈಮ್ ಬಂದಾಗ ಎಲ್ಲ ನಿನಗೆ ಗೊತ್ತಾಗುತ್ತೆ, ಸುಮ್ಮನೆ ಇದ್ಬಿಡು ನೀನು ಅಂತ ಭುವಿ ಹತ್ರ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ. ರೀ, ಮೊದಲು ಕೀ ತರಿಸ್ರಿ ಈಗಲಾದ್ರು ಅಂತ ಅನ್ಬೇಕಾದ್ರೆ, ಎಲ್ಲ ಕಡೆ ಹುಡುಕಿದ್ವಿ ಕೀ ಸಿಗಲೇ ಇಲ್ಲ ಅಂತ ಶಂಕರನ್ಗೆ ಹೇಳ್ತಾ ಇರ್ತಾಳೆ. ಎಲ್ಲಿ ಹುಡುಕಿದ್ರು ಕೀ ಸಿಗ್ತಿಲ್ಲ, ಮಿಸ್ ಆಗಿದೆ ಅಂತ ಅಂದಾಗ, ಏನೋ ಒಂದು ಮಾಡ್ತೀಯ ಛೆ ನಡಿ ಅತ್ತಾಗ ಹೋಗೋಣ ಅಂತ ಅಂದ್ಬಿಟ್ಟು ಗೌರಿನ ಕರ್ಕೊಂಡು ಶಂಕರ ಪಂಚಾಯತಿ ಗಟ್ಟೆಗೆ ಬರ್ತಾ ಇರಬೇಕಾದ್ರೆ ಭುವಿನ ಸ್ಕೂಲಿಗೆ ರೆಡಿ ಮಾಡ್ತೀನಿ ಅಂತ ವಿಜಯ್ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ತನ್ನ ಮನಸ್ಸಲ್ಲಿ ತುಂಬ ಬೇಜಾರಿಂದ ಪಾರ್ವತಿ ದೇವ್ರ ಹತ್ರ ಬಿಟ್ಕೋತಾ ಇರ್ತಾಳೆ. ಇಂಥ ಒಳ್ಳೆ ಜೋಡಿನ ಪಂಚಾಯತಿ ಕಟ್ಟೆಗೆ ಕರೆದಳಲ್ಲ ಗಂಗಾ, ಜೀವನದಲ್ಲಿ ಉದ್ಧಾರ ಆಗಲ್ಲ, ದೇವರೇ ನಮ್ಮ ಗೌರವನ ಕಡೆಗೆ ತೀರ್ಪು ಸಿಗೋಂಗೆ ಮಾಡು ಭಗವಂತ ಅಂತ ಬೇಡ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಇಬ್ಬರು ಸಹ ಪಂಚಾಯತಿ ಕಟ್ಟೆಗೆ ಬರ್ತಿರ್ಬೇಕಾದ್ರೆ ನೋಡಿ ಬಂದೇ ಬಿಟ್ಟರು ಅಂತ ಗಂಗಾ ಮುಖಂಡರಿಗೆ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇಬ್ಬರು ಸಹ ಕಾರಿಂದ ಇಳಿದು ಬರ್ತಿರ್ಬೇಕಾದ್ರೆ ಕೋಡಿ ಚುರುಮುರಿ ಸುನಂದ ಪಂಕುಗೆ ಎಲ್ಲರಿಗೂ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ಇಬ್ಬರು ಬೇಡಿ ಹಾಕೊಂಡು ಕೈಗೆ ಬರ್ತದನ್ನು ನೋಡಿ ಪ್ರತಿಯೊಬ್ಬರು ಮಾತಾಡ್ಕೊತಿರ್ತಾರೆ. ನಿಜವಾಗ್ಲೂ ಇವರಿಬ್ಬರು ಬೇರೆ ಆಗಿದ್ದಾರಾ, ನಮಗಂತೂ ಗೊತ್ತಿಲ್ಲಪ್ಪ, ಮತ್ತು ಏನಕ್ಕೆ ಪಂಚಾಯತಿ ಕಟ್ಟೆಗೆ ಇವರಿಬ್ಬರು ನಮ್ಮಿಬ್ಬರು ಒಟ್ಟಿಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು ಅಂತ ಅಂದ್ಕೊಂಡು ಊರಿನ ಜನಗಳು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಪೊಲೀಸ್ನ ನೋಡಿ ಬನ್ನಿ ಇದ್ರ ಕೀ ತೆಗೀರಿ ಅಂತ ಅನ್ಬೇಕಾದ್ರೆ ಗೌರಿ ಪೊಲೀಸ್ಗೆ ಬೈಕ್ ಕಳಿಸ್ತಾಳೆ. ಹೋಗ್ರಿ ಪಂಚಾಯತಿ ಕಟ್ಟೆಗೆ ಬನ್ನಿ ಅಂತ ನಿಮ್ಮನ್ನು ಕರೆದಿದ್ನ ಅಂತ ಹೋದಾಗ, ಯಾಕ್ರಿ ಕಳಿಸಿದ್ರಿ, ಅವರು ಕೀನ ತೆಗಿತಿದ್ರಲ್ವ, ಬೇಡಿನ ತೆಗಿತಿದ್ರು ಅಂತ ಅಂದಾಗ, ಅವ್ರ ಹತ್ರ ಕೀ ಇಲ್ಲ, ಸುಮ್ಮನೆ ನಿಂತ್ಕೊಳ್ಳಿ ಅಂತ ಗೌರಿ ಬೈತಾ ಇರ್ತಾಳೆ. ಹಾಗೆ ಎಲ್ಲರೂ ಸ್ವಲ್ಪ ನಗಾಡ್ತಿರ್ಬೇಕಾದ್ರೆ ಸುಮ್ಮನಿರಿ ಅಂತ ಮುಖಂಡರು ಹೇಳಿ, ಅಲ್ಲ ಕಣಪ್ಪ ಶಂಕರ, ಏನಿದು ನಿನ್ನ ಕತೆ ಅಂದಾಗ, ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾ ಇರ್ತಾನೆ. ಪರವಾಗಿಲ್ಲ, ಆದರೆ ಅಲ್ಲ ಎಲ್ಲರಿಗೂ ಗೊತ್ತು ನೀವಿಬ್ಬರು ಬೇರೆ ಆಗಿದ್ದೀರಾ ಅಂತ, ನಿನ್ನೆನೂ ಸಹ ನೀನು ನನಗೆ ಡೈವರ್ಸ್ ಬೇಕು, ಇವ್ರ ಜೊತೆ ನಾನು ಇರಲ್ಲ ಅಂತ ಹೇಳಿದೆ, ಅಂದಮೇಲೆ ಏನು ಇಬ್ಬರು ಜೊತೆಯಾಗಿ ಬೇಡಿ ಹಾಕ್ಕೊಂಡು ಬಂದಿದ್ದೀರಾ ಅಂತ ಮುಖಂಡರು ಕೇಳ್ತಾ ಇರ್ತಾರೆ. ಆಗ ಅದಲ್ಲ, ಅದು ಏನಾಯಿತು ಅಂತಂದರೆ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಮುಖಂಡರು ಬಿಡಿ, ನಾವು ನೈಟೆಲ್ಲ ಒಂದೇ ರೂಮಲ್ಲಿ ಜೊತೆಲೆ ಮಲಗಿದ್ವಿ ಅಂತ ಅಂದಾಗ ಎಲ್ಲರೂ ಬಾಯಿ ಬಿಟ್ಕೊಂಡು ಆಶ್ಚರ್ಯದಿಂದ ಗೌರಿಶಂಕರನ್ನ ನೋಡ್ತಾ ಇರ್ತಾರೆ. ಏನ್ರಿ ನನ್ನ ಮರ್ಯಾದೆ ಕಳ್ತಿದ್ದೀರಾ, ಇದೆಲ್ಲ ಬೇಕೇಂದ್ರಿ, ಅವರೇ ನಿಮ್ಮನ್ನು ಕೇಳಿದ್ರಾ, ಯಾಕ್ರೆ ಹಿಂಗೆ ಹೇಳ್ತಿದ್ದೀರಾ ಅಂತ ಶಂಕರ ಕೋಪ ಮಾಡಿಕೊಂಡು ಗೌರಿ ಮೇಲೆ ಕೂಗಾಡ್ತಿರ್ಬೇಕಾದ್ರೆ ಕೂಲ್ ಅಂತ ರೇಗಿಸ್ತಾ ಇರ್ತಾಳೆ. ಆಗ ತುಂಬ ಕೋಪ ಮಾಡಿಕೊಂಡು ಕೋಳಿ ಚುರುಮುರನ್ನ ಕರಿತಾ ಇರ್ತಾನೆ. ಅಣ್ಣ ನಾನು ಬರಲ್ಲ ಕಣಣ್ಣ, ನನಗೆ ಹೊಡೆದ್ಬಿಡ್ತೀಯ, ಅದೇನೇ ಹೇಳಿದ್ರು ದೂರದಿಂದ ಹೇಳು ಅಂತ ಅನ್ಬೇಕಾದ್ರೆ, ಯಾವನಾರ ಸುತ್ತಮುತ್ತ ಈ ಬೀಗ ಹೊಡೆಯನಿದ್ರೆ ಕರ್ಕೊಬೋಗಿ ಅಂತ ಹೇಳ್ತಿರ್ಬೇಕಾದ್ರೆ, ಅವರೆಲ್ಲ ಯಾಕೆ ನನ್ನ ಹತ್ರನೇ ಕೀ ಇದೆ ಅಂತ ಸೊಂಟದಿಂದ ಕೀ ತೆಗೆದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಿದ್ರೆ, ಗಂಗರಿ ಮಾತ್ರ ತುಂಬ ಗೌರಿ ನೋಡಿ ಕೋಪ ಬರ್ತಾ ಇರುತ್ತೆ. ಏನ್ರಿ ಇಲ್ಲೇ ಇಟ್ಕೊಂಡಿದ್ದೀರಾ, ಕಂಕ್ಳಲ್ಲೇ ಮಗು ಇಟ್ಕೊಂಡು ಊರೆಲ್ಲ ಸುತ್ತಾಡಿಸಿದ್ರಿ, ಊಟ ಮಾಡಿಸ್ಕೊಂಡ್ರಿ, ಹಾಗೆ ಜೊತೆಗೆ ಸ್ನಾನ ಮಾಡಿಸಿದ್ವಿ, ಬಟ್ಟೆ ಎಲ್ಲ ಹಾಕೊಂಡ್ರಲ್ಲಿ ನನ್ನ ಕಣ್ಮುಂದೆ ಅಂತ ಬೈತಿರ್ಬೇಕಾದ್ರೆ, ಮರ್ತೇ ಹೋಗ್ಬಿಟ್ಟಿತ್ತು, ಇವಾಗ ನೀವು ಹೇಳಿದ್ರಲ್ಲ ಇವಾಗ ನೆನಪಾಯ್ತು ಕೀ ಇಲ್ಲಿದೆ ಅಂತ, ಸಾರಿ ಅಂತ ಅಂದಾಗ, ಕೊಡ್ರಿ ಇಲ್ಲಿ ತೆಗಿತೀನಿ ಅಂತ ಈ ಕಡೆ ಬೀಗನ ತೆಗಿಯಕ್ಕೆ ಹೋಗ್ತಾ ಇರ್ತಾನೆ. ಎಷ್ಟು ಟ್ರೈ ಮಾಡಿದ್ರು ಬರ್ದಿರ್ಬೇಕಾದ್ರೆ ಗೌರಿ ಈಸಿಯಾಗಿ ತೆಗ್ದುಬಿಡ್ತಾಳೆ. ಅದನ್ನು ನೋಡಿ ಶಂಕರನಿಗೆ ತುಂಬ ಆಶ್ಚರ್ಯ ಆಗ್ತಿರುತ್ತೆ. ಆಗ ತೆಗೆದಾಗ ಮತ್ತಷ್ಟು ಕೋಪ ಮಾಡಿಕೊಂಡು ಗೌರಿ ಮುಖನ ನೋಡ್ತಿರ್ಬೇಕಾದ್ರೆ, ಕೂಲ್ ಇದು ಪಂಚಾಯತಿ ಕಟ್ಟೆ ಅಂತ ರೇಗಿಸ್ತಾ ಇರ್ತಾಳೆ. ಹಾಗೆ ಊರಿನ ಮುಖಂಡರು ಹೇಳ್ತಾ ಇರ್ತಾರೆ, ಶಂಕರು ನೀವಿಬ್ಬರು ಆಡ್ತಾ ಇದ್ದೀರಾ, ಅದನ್ನು ನೋಡಿದರೆ ನಿಜವಾಗ್ಲೂ ನೀವಿಬ್ಬರು ಬೇರೆ ಆಗ್ತಿರೋ ಇಲ್ವೋ ಅನ್ನೋದೇ ನಮ್ಮ ಈ ಸಂಶಯ ಅಂತ ಅಂದಾಗ, ಹೌದು ಮುಖಂಡರೇ ನೀವು ಹೇಳ್ತಿರೋದು ಸರಿ ಇದೆ ಅಂತ ಎಲ್ಲ ಸದಸ್ಯರು ಹೇಳ್ತಾ ಇರ್ತಾರೆ.
ಹಾಗೆ ನಿಮ್ಮಿಬ್ಬರು ಜಗಳ ನೋಡಿದರೆ ಖಂಡಿತ ಜಗಳ ಮಾಡ್ತಿದ್ದೀರಾ ಅಂತ ನಮಗಂತೂ ಅನ್ಸಲ್ಲ, ಕೋಳಿ ಜಗಳ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಗೌರಿ ಒಳೊಳಗೆ ನಗಾಡ್ತಾ ಇದ್ರೆ ಈ ಕಡೆ ಗಂಗನಿಗೆ ಮಾತ್ರ ತುಂಬ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಊರಿನ ಮುಖಂಡರು ಕೇಳ್ತಾ ಇರ್ತಾರೆ, ಅಲ್ಲ ಕಣವ ನೀನು ನೋಡಿದರೆ ಅವರಿಬ್ಬರು ಇಷ್ಟ ಇಲ್ಲ, ಡೈವರ್ಸ್ ಕೊಡಿ, ಅವರಿಬ್ಬರನ್ನ ದೂರ ಮಾಡಿ ಅಂತ ನಮ್ಮ ಹತ್ರ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದೀಯಾ? ಆದರೆ ಇವ್ರು ನೋಡಿದರೆ ಏನೂ ಆಗಿಲ್ಲ, ನನಗೆ ಒಂದೇ ಮನೇಲಿದ್ದಾರೆ, ಜೊತೆಗೆ ಒಂದೇ ಕಾರಲ್ಲಿ ಬಂದಿದ್ದಾರೆ, ಇವ್ರು ನೋಡಿದ್ರೆ ಆ ಥರ ಅನಿಸುತ್ತಾ, ಇವಾಗ ಏನು ಮಾಡೋದು ನೀನೇ ಹೇಳವ ಅಂತ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಗೌರಿ ಹೇಳ್ತಿರ್ತಾಳೆ, ಗಂಗನ ಹತ್ರ ಸಹ ಇದಕ್ಕೆಲ್ಲ ಆನ್ಸರ್ ಇಲ್ಲ ಅಂತ ಅನಿಸುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ ಮುಂದುವರಿಸಿ ಅಂತ ಅನ್ಬೇಕಾದ್ರೆ ಶಂಕರ ಅಯ್ಯೋ ಆಗಲ್ಲ ಅಂತ ಹೇಳಕ್ಕೆ ಹೋಗ್ತಿರ್ಬೇಕಾದ್ರೆ ಕೈ ಹಿಡ್ಕೊಂಡು ಹೇಳ್ಕೊಬಿಡ್ತಾಳೆ, ನಿನ್ನೆ ಆಗಿದ್ದೆಲ್ಲನೂ ಸಹ ನಾನು ಇವ್ರ ಮುಂದೆ ಹೇಳಿದ್ರೆ ಹೆಂಗಿರುತ್ತೆ ಹೇಳಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾಳೆ. ಹಾಗೆ ಮುಖಂಡರೇ ನೀವು ಮುಂದುವರಿಸಿ ಅಂತಂದಾಗ ಒಬ್ಬರು ಹೇಳ್ತಾ ಇರ್ತಾರೆ, ನಿಮ್ಮನ್ನು ನೋಡ್ತಾ ಇದ್ದರೆ ತುಂಬ ಕೋಪ ಇದೆ ಶಂಕರಂಗೆ ನಿಮ್ಮ ಮೇಲೆ ಅಂತ ನನಗೆ ಅನ್ನಿಸ್ತಿದೆ ಅಂತಂದರೆ ಇನ್ನೊಬ್ಬರು ಮುಖಂಡರು ಹೇಳ್ತಾ ಇರ್ತಾರೆ, ಕಿತ್ತಾಡ್ಕೊಂಡೋ ಪತ್ತಾಡ್ಕೊಂಡೋ ಹೇಗೋ ಇಬ್ಬರು ಖುಷಿ ಖುಷಿಯಾಗಿದ್ರಲ್ಲ ನನಗೆ ಅದೇ ಖುಷಿ ಅಂತ ಇನ್ನೊಬ್ಬರು ಹೇಳ್ತಾ ಇರ್ತಾರೆ. ಎಳ್ಕೊಂಡು ಪಳ್ಕೊಂಡು ಇಬ್ಬರು ಒಟ್ಟಿಗಿದ್ರೆ ಅದೇ ನಮಗೆ ಖುಷಿ ಅಂತ ಮುಖಂಡರು ಹೇಳ್ತಿರ್ಬೇಕಾದ್ರೆ ಮನೆ ಮಂದಿಗೆಲ್ಲ ಖುಷಿ ಆಗ್ತಿರುತ್ತೆ. ಆದರೆ ಶಂಕರ ಮಾತ್ರ ತುಂಬ ಕೋಪ ಮಾಡಿಕೊಂಡು, ನೋಡಿ ಮುಖಂಡರೇ ನಾನು ತಪ್ಪು ಮಾಡಿಲ್ಲ ಅಂತ ಇವಳಿಗೆ ತುಂಬ ಚೆನ್ನಾಗಿ ಗೊತ್ತು, ಜೈಲಿಗೆ ಹೋದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವಳು ನನ್ನನ್ನು ಬಿಟ್ಟೋದ್ಲು, ಹಾಗೆ ಮತ್ತೆ ಹಾಳಾಗೋಗ್ಲಿ ಅಂತ ಜೈಲಿಂದ ಬಂದಾಗ ಇವಳನ್ನ ಹೊಲಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿದೆ, ಆದರೆ ಏನು ಅಪವಾದ ಸಿಗುತ್ತೆ ಎಲ್ಲನೂ ಸಹ ನನ್ನ ಮೇಲೆ ಹಾಕಿ ಇವಳು ಮತ್ತೆ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಹೋಗೋ ರೀತಿ ಮಾಡಿದ್ಲು ಇವಳು. ಹಾಗೆ ಡಿ ಸಿನ ಅಧಿಕಾರನ ಉಪಯೋಗಿಸ್ಕೊಂಡು ನನ್ನ ಮೇಲೆ ತುಂಬ ಅಂದರೆ ತುಂಬ ಹಕ್ಕನ್ನ ಚಲಾಯಿಸಿದ್ಲು, ಈಗಲೂ ನೋಡಿ ಡೈವರ್ಸ್ ಬೇಕು ಅಂತ ಸೈನ್ ಹಾಕ್ಬಿಟ್ಟು ಇವಾಗ ಪಂಚಾಯತಿ ಕಟ್ಟಕ್ಕೆ ಬಂದಾಗ ನಾನು ಬೇಕು ಅಂತ ಮತ್ತೆ ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಗಂಗಾ ಒಳಗೆ ಖುಷಿ ಪಡ್ತಾ ಇದ್ದರೆ ಗೌರಿಗೆ ತುಂಬ ಸಂಕಟ ಆಗ್ತಾ ಇರುತ್ತೆ. ಹಾಗೆ ಅವಾಗೊಂದು ಇವಾಗೊಂದು ಹೇಳೋ ಈ ರೀತಿ ಮಾತಿಗೆ ನಾನು ಜೀವನ ಪೂರ್ತಿ ಇವಳ ಜೊತೆ ಇರೋಕ್ಕಾಗಲ್ಲ, ಮಾಡ್ತಿರೋ ತಪ್ಪಿಗೆ ಜೀವನ ಪೂರ್ತಿ ಇವಳ ಜೊತೆ ಸಂಸಾರ ಮಾಡ್ಕೊಂಡು ಇರೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿಕ್ಕಿದ್ದ ಚಾನ್ಸ್ ಅಂತ ಗಂಗಾ ಹೇಳ್ತಾ ಇರ್ತಾಳೆ, ಕೇಳ್ಕೊಂಡ್ರೆ ಮುಖಂಡರೇ ಶಂಕರ್ ಅವರೇ ಅಷ್ಟು ಕ್ಲಿಯರಾಗಿ ಹೇಳ್ತಿದ್ದಾರಲ್ವಾ, ಇವಳಿಂದ ನನಗೆ ಇರೋಕ್ಕಾಗಲ್ಲ ಇವಳ ಜೊತೆ ಇರೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನೀವೇನಕ್ಕೆ ಮತ್ತೆ ಒತ್ತಾಯ ಮಾಡ್ತಾ ಇದ್ದೀರಾ, ಅವರಿಗೆ ಖಂಡಿತ ತುಂಬ ಅಂದರೆ ತುಂಬ ಅವಳಿಂದ ಅವಮಾನ ಆಗಿದೆ ಅಂತ ಬೇಕು ಬೇಕು ಅಂತ ಒತ್ತಿ ಒತ್ತಿ ಈ ಕಡೆ ಮುಖಂಡರ ಹತ್ರ ಹೇಳ್ತಾ ಇರ್ತಾಳೆ. ಹಾಗೆ ಶಂಕರ್ ಅವ್ರಿಗೆ ಗೌರಿ ಅಂತಂದರೆ ಚೂರು ಇಷ್ಟ ಇಲ್ಲ, ದಯವಿಟ್ಟು ಇವರಿಬ್ಬರು ಮದುವೆನ ರದ್ದು ಮಾಡಿ ಅಂತ ಕೈ ಮುಗಿದು ಬೇಡ್ಕೊತಾ ಇರ್ತಾಳೆ. ಹಾಗೆ ಪಂಚಾಯತಿಲಿರೋ ಮುಖಂಡರು ಹೇಳ್ತಾ ಇರ್ತಾರೆ, ಇಲ್ಲೇ ಇರೋ ಒಂದು 5 ನಿಮಿಷ ನಾವೆಲ್ಲ ಚರ್ಚೆ ಮಾಡ್ಕೊಡ್ತೀವಿ ಅಂತ ಅವ್ರು 4 ಜನ ಎದ್ದು ಹೋಗ್ತಿರ್ತಾರೆ. ಇನ್ನೊಂದು ಕಡೆ ಮನೇಲಿ ಪಾರ್ವತಿಗೂ ವಿಜಯ್ಗೂ ತುಂಬ ಟೆನ್ಷನ್ ಆಗ್ತಿರ್ಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ, ಪಂಚಾಯತಿ ಕಟ್ಟಲ್ಲಿ ಏನು ತೀರ್ಪು ಕೊಟ್ಟಿರ್ತಾರೋ ಗೊತ್ತಿಲ್ಲ, ನನಗಂತೂ ತುಂಬ ಭಯ ಆಗ್ತಿದೆ ಪಾರ್ವತಿಯವರೇ ಅಂತ ಅನ್ಬೇಕಾದ್ರೆ ನನಗೂ ಅದೇ ಕಣವ ತುಂಬ ಟೆನ್ಷನ್ ಆಗ್ತಿದೆ, ದೇವ್ರು ಯಾಕೆ ಒಳ್ಳೆಯವರಿಗೆ ಈ ಥರ ಮಾಡ್ತಾನೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅವರಿಬ್ಬರು ತುಂಬ ಅಂದರೆ ತುಂಬ ಒಳ್ಳೆಯರು, ಯಾರಿಗೂ ಸಹ ಇದುವರೆಗೂ ಒಬ್ರಿಗೂ ಅನ್ಯಾಯ ಮಾಡಿಲ್ಲ ಅಂಥವ್ರಿಗೆ ದೇವರು ಇಂಥ ಶಿಕ್ಷೆ ಕೊಡ್ತಾ ಇದ್ದೀನಲ್ಲ, ಯಾವುದೋ ಒಂದು ಕಾಲದಲ್ಲಿ ತಪ್ಪು ಮಾಡ್ಕೊಬಿಟ್ಟು ಗೌರಿ ಶಂಕರನ್ನ ತಪ್ಪಾಗಿ ತಿಳ್ಕೊಂಡಿದ್ಲು, ಆದರೆ ತನ್ನ ತಪ್ಪಿನ ಅರಿವಾಗ್ಬಿಟ್ಟು ತನ್ನ ಗಂಡ ಬೇಕು ಅಂತ ಹಂಬಲಿಸಿದ್ದಾಳೆ, ಆದರೆ ಯಾಕೆ ಈ ಥರ ದೂರ ಆಗ್ತಿದ್ದಾರೆ, ಮುದ್ದಾದ ಮಗು ಜೊತೆ ಚೆನ್ನಾಗಿರ್ತಾರೆ ಸಂಸಾರ ಮಾಡ್ತಾರೆ ಅಂತ ನಾನು ಆಸೆ ಪಟ್ಟರೆ ಏನೇನೋ ಆಗ್ತಿದೆ ಅವರಿಬ್ಬರು ಜೀವನದಲ್ಲಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಗೌರಿ ದೂರ ಆದಮೇಲೆ ತನ್ನ ಮನಸ್ಸನ್ನ ಕಲ್ಲು ಮಾಡ್ಕೊಬಿಟ್ಟಿದ್ದ ಕಣವ, ಇವಾಗ ಗೌರಿ ಹತ್ರ ಬಂದರೂ 10 ಹೆಜ್ಜೆ ದೂರ ಹೋಗ್ತಾನೆ, ಇದನ್ನೆಲ್ಲ ನೋಡಿಕೊಂಡು ನಾನಿನ್ನು ಬದುಕಿದ್ದೀನಿ ಕಣವ ಅಂತ ಕಣ್ಣೀರು ಹಾಕ್ಕೊಂಡು ವಿಜಯ್ ಹತ್ರ ಹೇಳ್ತಾ ಇರ್ತಾಳೆ. ಈ ಥರ ಎಲ್ಲ ಅನ್ಬೇಡಿ ಪಾರ್ವತಿಯರು ಅಂತ ಅನ್ಬೇಕಾದ್ರೆ ಇನ್ನೇನೋ ಮಾಡಲಿ, ನನ್ನ ಜೀವನನೇ ಇಷ್ಟು, ನಾನು ಸಂದಾಗಿಲ್ಲ, ನನ್ನ ಮಕ್ಕಳು ಸಂದಾಗಿಲ್ಲ, ಕಟ್ಕೊಂಡು ಗಂಡ ಪಾಪಿ ಮಗನು ಅವನು ಜೈಲಿಗೆ ಹೋದ್ರು, ನಾನು ಜೈಲಿಂದ ಬಂದಮೇಲೆ ಬದಲಾಗಿದ್ದಾರೆ ಅಂತ ಅವ್ರ ಜೊತೆ ಸಂಸಾರ ಮಾಡೋಣ ಅಂತ ಹೋದರೆ ಮತ್ತೆ ಹಳೆ ಚಾಲಿನ ತೋರಿಸ್ಬಿಟ್ರು, ಈಗ ಮಗ ಜೈಲಿಗೆ ಹೋಗಿದ್ದಾನೆ, ಗಂಡ ಯಾಮಾರಿಸ್ಕೊಂಡು ತಲೆ ಯಾಮಾರಿಸ್ಕೊಂಡು ಹೋಗಿದ್ದಾನೆ, ಅಕ್ಕಪಕ್ಕದವರೆಲ್ಲ ನನ್ನ ಬೈತಾ ಇರಬೇಕಾದ್ರೆ ಜೀವನನೇ ಬೇಡ ಅಂತ ಸಾಯೋಕ್ಕೆ ಹೊರಟು ಬರ್ತಿರ್ಬೇಕಾದ್ರೆ ದೇವ್ರದಿಂದ ನನ್ನ ಮಗ ಸೊಸೆ ನನ್ನ ಕಣ್ಣಿಗೆ ಬಿದ್ದರು, ನಮ್ಮ ಮನೆಗೆ ಬಾರವ ನನ್ನ ಮನೆಗೆ ಬಾರವ ಅಂತ ನನ್ನನ್ನು ಕರಿತಾ ಇದ್ರು, ಆದರೆ ಇಬ್ಬರು ಒಟ್ಟಿಗಿದ್ರೆ ಮಾತ್ರ ನಿಮ್ಮ ಮನೆಗೆ ಬರ್ತೀನಿ ಅಂತ ನಾನು ಹೇಳಿದೆ, ಅವಾಗಲಾದರೂ ಒಂದಾಗ್ತಾರೆ ಅಂತ ನಾನು ತುಂಬ ಆಸೆ ಪಟ್ಟೆ ಕಣವ, ಆದರೆ ನನ್ನ ಮಗನಿಗೆ ಮೂಗಿ ಮೇಲೆ ಕೋಪ ಜಾಸ್ತಿ ಅಂತೂ ಅವನ ನಟನೆ ಗೆದ್ದು ನಾನು ನನ್ನ ಸೊಸೆ ಮನೆಗೆ ಬರಂಗಾಯಿತು, ಆದರೆ ಚಿಕ್ಕ ಭರವಸೆ ಇಟ್ಕೊಂಡು ಬಂದೆ, ಖಂಡಿತ ಇವರು ಒಂದಾಗ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅಷ್ಟೊತ್ತಿಗೆ ಆ ಪಾಪಿ ಗಂಗಾ ಪಂಚಾಯತಿ ಗಟ್ಟೆಗೆ ಈ ಥರ ಕರೆದ್ಬಿಟ್ಟಿದ್ದಾಳೆ. ಪಂಚಾಯತಿ ಗಟ್ಟೆಯಲ್ಲಿ ಏನಾದರೂ ತೀರ್ಪು ಗಂಗನ ಪರ ಆದರೆ ನನ್ನ ಮಗನ ಜೀವನ ಪೂರ್ತಿ ಹಾಳಾಗುತ್ತೆ, ನನ್ನ ಮಗ ಜೀವನ ಪೂರ್ತಿ ಒಂಟಿ ಆಗಿಬಿಡ್ತಾನೆ, ನಾನೇನಪ್ಪ ಮಾಡಲಿ ದೇವ್ರೆ ತುಂಬ ಭಯ ಆಗ್ತಿದೆ ಅಂತ ಕಣ್ಣೀರು ಹಾಕ್ತಿರ್ತಾಳೆ. ನಿನಗೆ ಕಣ್ಣೇ ಇಲ್ವೋ ಭಗವಂತ ಅನ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡಿ ಪಾರ್ವತಿ ಅವರೇ, ದೇವರಿಗೆ ಖಂಡಿತ ಕಣ್ಣಿದೆ, ಕಣ್ಣಿರೋದಕ್ಕೆ ಪ್ರತಿಯೊಂದನ್ನು ನೋಡ್ತಾ ಇರೋದು, ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ಭರವಸೆಯಲ್ಲಿ ನಾನು ಇದ್ದೀನಿ, ದಯವಿಟ್ಟು ಕಣ್ಣೀರು ಹಾಕ್ಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಏನು ಸಮಾಧಾನ ಮಾಡ್ಕೊಳ್ಳೋಣ ಬಿಡು ವಿಜಯವ್ವ, ನಿನ್ನ ಬಾಯರ್ಕೆಯಿಂದ ದೇವ್ರಿಗೆ ಕಂಡುಬಿಟ್ಟು ಎಲ್ಲನೂ ಸರಿ ಮಾಡಿದರೆ ಅಷ್ಟೇ ಸಾಕು ಅಂತ ಹೇಳ್ಕೊಂಡು ಮತ್ತೆ ಈ ಕಡೆ ಪಾರ್ವತಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಮುಖಂಡರೆಲ್ಲರೂ ಸಹ ಸ್ವಲ್ಪ ದೂರ ಹೋಗಿ ಚರ್ಚೆ ಮಾಡ್ತಿರ್ತಾರೆ, ಏನು ತೀರ್ಮಾನ ತಗೊಳ್ಳೋದು ನೀವು ಹೇಳಿ ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ.
ಹಾಗೆ ಒಬ್ಬರು ಮುಖಂಡರು ಅಂತಾರೆ, ಇವರು ಖಂಡಿತ ಇವರು ಜೀವನದಲ್ಲಿ ಒಂದಾಗಲ್ಲ. ಸೊ ಇವರಿಬ್ಬರಿಗೂ ಡೈವರ್ಸ್ ಕೊಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಅಂದಾಗ ಎಲ್ಲರೂ ಹ್ಞೂ ಹ್ಞೂ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಇಲ್ಲ ಆ ಥರ ಎಲ್ಲ ಮಾಡೋದು ಬೇಡ, ಗಂಡ ಹೆಂಡತಿ ಜಗಳ ಉಂಡು ಮಲಗೋರ್ಗು ಅಂತ ಹೇಳ್ತಾರಲ್ವಾ. ಸೊ ನಾವು ಕಾದು ನೋಡೋಣ ಅಂತ ಅನ್ಬೇಕಾದ್ರೆ, ಇಲ್ಲ ಮುಖಂಡರೇ ಖಂಡಿತ ಇವರು ಆ ಥರ ಅಲ್ಲ, ಇವರು ತುಂಬ ವರ್ಷಗಳಿಂದ ಇವರು ಜಗಳ ಮಾಡ್ಕೊಂಡಿದ್ದಾರೆ, ಹಂಗಾಗಿ ಇವರಿಬ್ಬರು ಒಂದಾಗಲ್ಲ ಅಂತ ಅನಿಸುತ್ತೆ ಅಂತ ಅವ್ರವರೇ ಮಾತಾಡ್ಕೊತಿರ್ಬೇಕಾದ್ರೆ, ಇನ್ನೊಬ್ಬ ಮುಖಂಡ ಹೇಳ್ತಾ ಇರ್ತಾನೆ, ನಾವೇನೋ ತೀರ್ಪು ಕೊಟ್ಟರೆ ಆ ಮಗಿ ಗತಿ ಏನು, ಮಗು ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವಾ ಅಂದಾಗ, ಹೌದು 3 ಜನಕ್ಕೂ ನ್ಯಾಯ ಸಿಗಬೇಕು, ಆ ರೀತಿ ಮಾಡಬೇಕು. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಬರೀ ಡೈವರ್ಸ್ ಅಂತ ಹೋಗ್ತಾರೆ. ಇದರಿಂದ 2 ಕುಟುಂಬ ಬೀದಿಗೆ ಬರುತ್ತೆ. ಏನು ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ನೋಡಿ ಇವಾಗ ಅವ್ರನ್ನ ದೂರ ಮಾಡೋಕ್ಕೆ ನನಗಿಷ್ಟ ಇಲ್ಲ, ಇದು ನಂದು ಒಬ್ಬನೇ ತೀರ್ಮಾನ ಅಲ್ಲ, ನೀವು ಡಿಸೈಡ್ ಮಾಡಿಕೊಟ್ಟು ಬನ್ನಿ ಅಂತ 3 ಜನನ ಬಿಟ್ಟು ಮೇನ್ ಮುಖಂಡರು ಬಂದು ಕೂತ್ಕೊಂಡಾಗ ಅವರೆಲ್ಲ ಮಾತಾಡ್ಕೊಂಡು 4 ಜನ ಒಟ್ಟಿಗೆ ಬಂದು ಇವಾಗ ಪಂಚಾಯತಿ ಕಟ್ಟೆಗೆ ಕೂತ್ಕೊಬಿಡ್ತಾರೆ. ಆಗ ಬಂದು ಮೇನ್ ಮುಖಂಡರು ಹೇಳ್ತಾ ಇರ್ತಾರೆ, ಈ ಕಡೆ ಗೌರಿಶಂಕರ ಮದುವೆ ರದ್ದಾಗಬೇಕು ಅನ್ನೋರು ಕೈ ಎತ್ತರಿ ಅಂತಂದಾಗ ಇಬ್ಬರು ಕೈ ಎತ್ತಾದಾಗ ಗೌರಿಗೆ ತುಂಬ ಶಾಕ್ ಆಗ್ತಿರುತ್ತೆ, ಗಂಗನ್ಗೆ ಖುಷಿ ಆಗ್ತಿರುತ್ತೆ. ಹಾಗೆ ಗೌರಿಶಂಕರ ಒಂದಾಗಬೇಕು ಅನ್ನೋರು ಕೈ ಎತ್ತಿ ಅಂತ ಅಂದಾಗ ಒಬ್ಬರು ಮುಖಂಡರು ಕೈ ಎತ್ತುತ್ತಾರೆ. ಆಗ ಗಂಗನಿಗೆ ತುಂಬ ಖುಷಿ ಆಗ್ತಿದ್ರೆ ಗೌರಿಗೆ ಶಾಕ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಮೈನ್ ಮುಖಂಡರು ಹೇಳ್ತಾ ಇರ್ತಾರೆ, ಇವರಿಬ್ರು ಒಂದಾಗಬೇಕು ಅನ್ನೋದು ನನ್ನ ಆಸೆ ಅಂತ ಅವರು ಕೈ ಎತ್ತಿದಾಗ ಗೌರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆಗ ಮುಖಂಡರು ಹೇಳ್ತಾ ಇರ್ತಾರೆ, ನಮಗೆ ಇದು ಒಪ್ಪಿಗೆ ಇದೆ, ಆದರೆ ಶಂಕರನಿಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ನಾವು ತೀರ್ಮಾನ ತಗೊಳಕ್ಕಾಗಲ್ಲ, ಹಂಗಂತ ಈ ಮದುವೆ ಚೆನ್ನಾಗಿರ್ಲಿ ಅಂತ ನಾನು ಹೇಳಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾರೆ, ನಾನು 1 ತಿಂಗಳ ಅವಕಾಶ ಕೊಡ್ತೀನಿ, ಅಷ್ಟರೊಳಗೆ ನೀನು ಸಂಸಾರನ ನೀನು ಉಳಿಸ್ಕೋಬೇಕು, ಇಲ್ಲ ಅಂತ ಅಂದರೆ ರದ್ದು ಮಾಡ್ತೀವಿ ಅಂತ ಅಂದಾಗ ಈ ಕಡೆ ಗೌರಿಗೆ ಶಾಕ್ ಆಗ್ತಾ ಇರುತ್ತೆ. ನಾನು ಕೊಟ್ಟಿರೋ ತೀರ್ಪು ಸರಿ ಇದೆ ಅಲ್ವೇನಪ್ಪ ಶಂಕರ ಅಂತ ಕೇಳಬೇಕಾದ್ರೆ, ನನಗೆ ಇಷ್ಟ ಇಲ್ಲ ಅಂತ ಅಂದರು, ನಿಮಗೋಸ್ಕರ ಹಾಗೆ ಪಂಚಾಯತಿ ಕಟ್ಟೆಗೋಸ್ಕರ ತೀರ್ಪು ಒಪ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ 3 ಜನ ಒಂದೇ ಮನೇಲಿ ಇರಬೇಕು ಅಂತ ತೀರ್ಪು ಕೊಡ್ತಾರೆ. ಶಂಕರ ಮಗು ಮತ್ತು ಹೆಂಡತಿ ಎಲ್ಲರೂ ಒಂದೇ ಮನೇಲಿ ಇರಬೇಕು ಅಂತ ಹೇಳಿ ನಾವಿನ್ನು ಬರ್ತೀವಿ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಗೌರಿಗೆ ತುಂಬ ಖುಷಿ ಆಗ್ತಿದ್ರೆ ಗಂಗನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.